ಓಂ ಶಾಂತಿ. ಮುರಳಿಯ ದಿನಾಂಕ 4/6/2022। मीठे बच्चे, तुम जगत अम्बा कामधेनु के बच्चे और बच्चियां हो। तुम्हें सबकी मनोकामनाएं पूरी करनी है। अपने बहन भाइयों को सच्चा रास्ता बताना है। ಮಧುರ ಮಕ್ಕಳೇ, ಕಾಮಧೇನು ಆಗಿರುವಂತಹ ಜಗತ್ ಅಂಬೆಯ ಮಕ್ಕಳು ನೀವಾಗಿದ್ದೀರಿ. ನೀವು ಸಹ ತಾಯಿಯಂತೆ ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡಬೇಕು. ತಮ್ಮ ಸಹೋದರ ಸಹೋದರಿಯರಿಗೆ ಸತ್ಯವಾದ ಮಾರ್ಗ ತೋರಿಸಬೇಕು. प्रश्न: तुम बच्चों को बाप द्वारा कौन सी रेस्पॉन्सिबिलिटी मिली हुई है? ಮಕ್ಕಳಿಗೆ ತಂದೆಯಿಂದ ಯಾವ ಜವಾಬ್ದಾರಿ ಸಿಕ್ಕಿದೆ? उत्तर: बच्चे, बेहद का बाप बेहद का सुख देने आया है, तो तुम्हारा फर्ज है घर घर में यह पैगाम दो। बाप का मददगार बन घर घर को स्वर्ग बनाओ। कांटों को फूल बनाने की सेवा करो। बाप समान निरहंकारी निराकारी बन सबकी खिदमत करो। सारी दुनिया को रावण दुश्मन के चंबे से छुड़ाना, यह सबसे बड़ी रेस्पॉन्सिबिलिटी तुम बच्चों की है। ಮಕ್ಕಳೇ, ಬೇಹದ್ದಿನ ತಂದೆ ಬೇಹದ್ದಿನ ಸುಖ ಕೊಡುವುದಕ್ಕಾಗಿ ಬಂದಿದ್ದಾರೆ. ನಿಮ್ಮ ಕರ್ತವ್ಯ ಆಗಿದೆ ಮನೆ ಮನೆಗೂ ಹೋಗಿ ಈ ಸಂದೇಶವನ್ನು ಕೊಡುವುದು. ತಂದೆಯ ಸಹಾಯಕ ಆಗಿ ಮನೆ ಮನೆಯನ್ನು ಸ್ವರ್ಗ ಮಾಡಿರಿ. ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ತೊಡಗಿರಿ. ತಂದೆಯ ಸಮಾನ ನಿರಹಂಕಾರಿ ನಿರಾಕಾರಿಯಾಗಿ ಸರ್ವರ ಸೇವೆ ಮಾಡಿರಿ. ಇಡೀ ಜಗತ್ತನ್ನು ರಾವಣ ಶತ್ರುವಿನ ಬಂಧನದಿಂದ ಬಿಡಿಸುವಂತಹ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅಂತಹ ದೊಡ್ಡ ಜವಾಬ್ದಾರಿ ಬಾಬಾ ನಿಮಗೆ ಕೊಟ್ಟಿದ್ದಾರೆ. ಗೀತ: ಮಾತಾ ಓ ಮಾತಾ, तू सबकी भाग्य विधाता। यह माता की महिमा भारत में गाई जाती है। जगत अम्बा बरोबर भाग्य विधाता है। इनका नाम ही रखा हुआ है कामधेनु, अर्थात सब कामनाएं पूरी करने वाली। ಇದು ತಾಯಿಯ ಮಹಿಮೆ ಆಗಿದೆ. ಜಗತ್ ಅಂಬಾ ಇಡೀ ಜಗತ್ತಿಗೆ ಭಾಗ್ಯ ನೀಡುವಂತಹ ಭಾಗ್ಯ ವಿಧಾತೆ ಆಗಿದ್ದಾಳೆ. ಜಗದಂಬೆಗೆ ಕಾಮಧೇನು ಅಂತಲೂ ಹೇಳಲಾಗ್ತದೆ. ಕಾಮಧೇನು ಅಂದರೆ ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥವಳು. यह वर्षा उनको कहाँ से मिलता है? शिव बाबा द्वारा जगत अम्बा और जगत पिता को वर्षा मिलता है. ಸರ್ವರಿಗೂ ಭಾಗ್ಯ ಹಂಚುವಂತಹ ಶಕ್ತಿ ಅಥವಾ ಆ ಭಾಗ್ಯದ ಆಸ್ತಿ ಜಗದಂಬೆಗೆ ಯಾರಿಂದ ಸಿಗ್ತದೆ? ಶಿವತಂದೆಯಿಂದ ಜಗದಂಬೆ ಮತ್ತು ಜಗತ್ಪಿತಾ ಇಬ್ಬರಿಗೂ ಆಸ್ತಿ ಸಿಗ್ತದೆ.
बच्चों को निश्चय हुआ है कि हम आत्मा ही हैं। आत्मा को देख नहीं सकते, जान सकते हैं। जीव और आत्मा। आत्मा अविनाशी है, शरीर विनाशी है, जो इन आँखों से देखा जाता है। ಮಕ್ಕಳಿಗೆ ನಿಶ್ಚಯ ಆಗಿದೆ, ನಾವು ಅವಿನಾಶಿ ಆತ್ಮ ಆಗಿದ್ದೇವೆ. ಆತ್ಮನನ್ನ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ, ಸಾಕ್ಷಾತ್ಕಾರದ ಮೂಲಕ ನೋಡಬಹುದು. कहते हैं विवेकानंद को आत्मा का साक्षात्कार हुआ, परंतु समझ न सका. बच्चे समझते हैं हम अपनी आत्मा का साक्षात्कार करेंगे तो जैसे बाप का भी करेंगे. जैसे आत्मा वैसे ही आत्माओं का बाप है, कोई फर्क नहीं. ಹೇಳ್ತಾರೆ ವಿವೇಕಾನಂದರಿಗೆ ಆತ್ಮದ ಸಾಕ್ಷಾತ್ಕಾರ ಆಗಿತ್ತು ಅಂತ. ಆದರೆ ಅವರಿಗೆ ಆತ್ಮ ಜ್ಯೋತಿರ್ಬಿಂದು ಆಗಿದೆ ಅನ್ನೋದು ಮತ್ತು ಅದು ಆತ್ಮನ ಸಾಕ್ಷಾತ್ಕಾರ ಆಗಿತ್ತು ಅನ್ನೋದು ಗೊತ್ತಾಗಲಿಲ್ಲ. ನೀವು ಮಕ್ಕಳು ಈಗ ಆತ್ಮದ ಸಾಕ್ಷಾತ್ಕಾರ ನೋಡ್ತೀರಿ. ಆಗ ನಿಮಗೆ ಗೊತ್ತಾಗ್ತದೆ, ನಾನು ಆತ್ಮ ಹೇಗೆ ಜ್ಯೋತಿರ್ಬಿಂದು ಆಗಿದ್ದೇನೆ, ಹಾಗೆ ನನ್ನ ತಂದೆ ಪರಮಾತ್ಮನೂ ಸಹ ಜ್ಯೋತಿರ್ಬಿಂದು ಆಗಿದ್ದಾರೆ. बुद्धि से जाना जाता है यह बाप है, यह बच्चा है. इन आँखों से तो न अपनी आत्मा को न बाप की आत्मा को देख सकते हैं. वह परमात्मा परमधाम में रहने वाला सुप्रीम परमात्मा. ಬಾಬಾ ಹೇಳ್ತಾರೆ, ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸವನ್ನು ಬುದ್ಧಿಯ ಮೂಲಕ ಗುರುತಿಸಬಹುದು. ಪರಮಾತ್ಮ ಹೇಳುವ ಜ್ಞಾನದ ಮೂಲಕ ಗುರುತಿಸಬಹುದು, ಅದು ಪರಮಾತ್ಮ ಹೇಳ್ತಿದ್ದಾನೆ ಅಂತ. ಬಾಕಿ ಇನ್ ಆಂಖೋं से तो न अपनी आत्मा को न बाप को देख सकते. ಇನ್ನು ಈ ಸ್ಥೂಲ ಕಣ್ಣುಗಳಿಂದ ನಮ್ಮನ್ನೂ ನೋಡಲಿಕ್ಕೆ ಆಗೋದಿಲ್ಲ, ಅಥವಾ ಪರಮಾತ್ಮನನ್ನು ನೋಡಲಿಕ್ಕೂ आगोदिला. भक्ति मार्ग में नवधा भक्ति करते तो उनको साक्षात्कार होता है. ऐसे नहीं कि उनकी आत्मा इस शरीर में इस समय है, नहीं, उनकी आत्मा तो पुनर्जन्म में चली गई. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನವವಿಧಾನದ ಭಕ್ತಿ ಮಾಡುವಂಥವರಿಗೆ ಅವರವರ ಇಷ್ಟ ದೇವತೆಗಳ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಆ ದೇವತೆಗಳು ಅದೇ ಶರೀರದಲ್ಲಿ ಇದ್ದಾರೆ ಅಂತ ಅರ್ಥ ಅಲ್ಲ. ಆ ದೇವತೆಗಳು ಆ ದೇವತಾ ರೂಪ ಬಿಟ್ಟು ಬೇರೆ ಪುನರ್ಜನ್ಮದಲ್ಲಿ ಹೋಗಿರ್ತಾರೆ. ಆದರೆ ಭಕ್ತರ ಭಾವನೆಯನ್ನು ಪೂರ್ಣ ಮಾಡೋದಕ್ಕಾಗಿ ಪರಮಾತ್ಮನೇ ಅವರಿಗೆ ಆ ಇಷ್ಟ ದೇವತಾ ರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಸ್ತಾನೆ. भक्ति मार्ग में जो जो जिस जिस भावना से पूजते हैं, जिसको पूजते हैं, उनका साक्षात्कार होता है. ढेर चित्र बैठ बनाए, जिसको गुड़ियों की पूजा कहा जाता है. भावना रखने से अल्पकाल सुख का भाड़ा मिल जाता है. ಭಕ್ತಿ ಮಾರ್ಗದಲ್ಲಿ ಯಾರಿಗೆ ಯಾರ ಮೇಲೆ ಪ್ರೀತಿ ಅಥವಾ ಭಾವನೆ ಇರ್ತದೆ, ಅವರಿಗೆ ಆ ದೇವತೆಯ ಸಾಕ್ಷಾತ್ಕಾರ ಬಾಬಾ ತೋರಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ರಾಶಿ ರಾಶಿ ಚಿತ್ರಗಳಿವೆ. ಅನೇಕ ಭಕ್ತರು ಅನೇಕ ದೇವತೆಗಳನ್ನು ಪೂಜಿಸ್ತಾರೆ. ಅದಕ್ಕೆ ಹೇಳಲಾಗ್ತದೆ ಗೊಂಬೆಗಳ ಪೂಜೆ, ಗೊಂಬೆಗಳ ಆಟ ಅಂತ. ಭಾವನೆ ಇರುವುದರಿಂದ ಅಲ್ಪಕಾಲದ ಬಾಡಿಗೆ ಸುಖದ ರೂಪದಲ್ಲಿ ಭಕ್ತರಿಗೆ ಸಿಗ್ತದೆ. भक्ति से कोई स्वर्ग में नहीं जाते. जब भक्ति मार्ग पूरा होता
अर्थात दुनिया पुरानी होती, तभी फिर कलयुग के बाद सतयुग नई दुनिया ಆಯೇಗಿ. ಬಾಬಾ ಹೇಳ್ತಾರೆ, ಭಕ್ತಿಯಿಂದ ಸ್ವರ್ಗ ಸಿಗೋದಿಲ್ಲ. ಭಕ್ತಿ ಮಾರ್ಗ ಮುಗಿಲಿಕ್ಕೆ ಬಂದಾಗ, ಪ್ರಪಂಚ ಹಳೆದಾದಾಗ, ಕಲಿಯುಗ ವಿನಾಶ ಆಗಿ ಸತ್ಯಯುಗದ ಹೊಸ ಪ್ರಪಂಚ ಬರ್ತದೆ. सन्यासी भी कहते फलाना ज्योति ज्योत में समाया, परंतु ऐसे है नहीं. तुमको अब ईश्वरीय बुद्धि मिली है, जिसको श्रीमत कहते हैं. अक्षर कितने अच्छे. ಶ್ರೀ ಶ್ರೀ ಭಗವಾನ ವಾಚ್. ಸನ್ಯಾಸಿಗಳು ಹೇಳ್ತಾರೆ, ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗ್ತದೆ ಅಂತ. ಆದರೆ ಆ ಥರ ಆಗೋದಿಲ್ಲ. ನಿಮಗೆ ಈಗ ಈಶ್ವರಿಯ ಬುದ್ಧಿ ಸಿಕ್ಕಿದೆ, ಶ್ರೀಮತನು ಸಿಕ್ಕಿದೆ. ತುಮ್ ಶ್ರೀಮತ್ ಸೆ ವಿಶ್ವ ಕಾ ರಾಜ್ಯ ಪಾತೆ ಹೋ. श्री श्री 108 के माला की बहुत महिमा है. 8 रत्नों की माला भी होती है. सन्यासी लोग भी जपते, एक कपड़ा बनाते हैं, उसको गौमुख कहते. अंदर हाथ डाल माला फेरते. ಶ್ರೀಮತದಿಂದ ನೀವು ವಿಶ್ವದ ರಾಜ್ಯವನ್ನು ಪಡ್ಕೊಳ್ತೀರಿ. 108ರ ಮಾಲೆಯಲ್ಲಿ ವಿಜಯಿ ರತ್ನಗಳಾಗಿ ಬರ್ತೀರಿ. ಆ 108 ಮಣಿಗಳ ಮಹಿಮೆ ಅಪಾರ ಆಗಿದೆ. 8 ರತ್ನಗಳ ಮಹಿಮೆನೂ ಅದಕ್ಕಿಂತ ಜಾಸ್ತಿ ಇದೆ. ಸನ್ಯಾಸಿಗಳು ಜಪ ಮಾಡ್ತಾರೆ. ಗೋಮುಖದ ಆಕಾರದಲ್ಲಿ ಒಂದು ಚೀಲವನ್ನು ಒಲೆದು ಅದರ ಒಳಗೆ ಕೈ ಇಟ್ಟು ಜಪ ಮಾಡ್ತಾರೆ. ಬಾಬಾ कहते निरंतर याद करो, तो उन्होंने फिर माला फेरने का अर्थ उठा लिया. ಸಂಗಮ ಯುಗದಲ್ಲಿ ಶಿವಬಾಬಾ ನಿರಂತರ ನೆನಪು ಮಾಡಲಿಕ್ಕೆ ಆದೇಶ ಕೊಡ್ತಾರೆ. ಜಪ ಮಾಡಲಿಕ್ಕೆ ಹೇಳ್ತಾರೆ. ಅದನ್ನೇ ಭಕ್ತರು ಜಪಮಾಲೆಯನ್ನು ಹಿಡಿದು ನಾಮಸ್ಮರಣ ಮಾಡಬೇಕು ಅಂತ ಆ ರೀತಿಯಲ್ಲಿ ತಗೊಂಡಿದ್ದಾರೆ. ಸಮಯ ಸಿಕ್ಕಾಗೆಲ್ಲ ಭಕ್ತರು ಜಪಮಾಲೆಯನ್ನು ಹಿಡ್ಕೊಂಡು ತಮ್ಮ ಇಷ್ಟ ದೇವತೆಗಳನ್ನು ನೆನಪು ಮಾಡ್ತಿರ್ತಾರೆ. बच्चे जानते हैं पारलौकिक बाप ने आकर हमको अपना बनाया ब्रह्मा द्वारा. प्रजापिता ब्रह्मा है तो प्रजा माता भी है. जगत अम्बा को जगत की माता और लक्ष्मी को विश्व की महारानी कहा जाता है. परमपिता परमात्मा ಪಾರಲೌಕಿಕ ತಂದೆ ಬ್ರಹ್ಮಾರವರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಮಧ್ಯದಲ್ಲಿ ಇರುವಂಥ ಬ್ರಹ್ಮ ಬಾಬಾ ಸಾಕಾರ ಲೋಕಕ್ಕೆ ಪ್ರಜಾಪಿತ ಆಗಿದ್ದಾರೆ. ಹಾಗೆಯೇ ಸಾಕಾರ ಲೋಕಕ್ಕೆ ಪ್ರಜಾ ಮಾತಾ ಈ ಜಗದಂಬ ಸರಸ್ವತಿಯವರು ಆಗಿದ್ದಾರೆ. ಜಗದಂಬ ಜಗತ್ತಿಗೆ ತಾಯಿಯಾಗಿದ್ದಾಳೆ. ಆದರೆ ಲಕ್ಷ್ಮಿ ವಿಶ್ವದ ಮಹಾರಾಣಿ ಆಗಿರ್ತಾಳೆ. ವಿಶ್ವ ಅಂಬಾ ಕಹೋ ವಾ ಜಗತ್ ಅಂಬಾ ಕಹೋ, एक ही बात है. तुम बच्चे हो तो यह कुटुंब हो गया. तुम बच्चे भी सबकी मनोकामनाएं पूरी करने वाले हो. ವಿಶ್ವ ಅಂಬಾ ಅಂತ ಹೇಳಬಹುದು ಅಥವಾ ಜಗತ್ ಅಂಬಾ ಅಂತ ಹೇಳಬಹುದು. ಎರಡೂ ಒಂದೇ. ಆ ಜಗದಂಬೆಯ ಮಕ್ಕಳು ನೀವಾಗಿದ್ದೀರಿ. ಅಂದರೆ ಇದು ತಂದೆ ತಾಯಿ ಮಕ್ಕಳ ಕುಟುಂಬ ಅಥವಾ ಪರಿವಾರ ಆಗಿದೆ. ತಾಯಿ ಮಾಡುವಂಥ ಸೇವೆಯೇ ನೀವು ಮಕ್ಕಳು ಸಹ ಮಾಡ್ತೀರಿ. ಸರ್ವರ ಮನೋಕಾಮನೆಗಳನ್ನು पूर्ण ಮಾಡ್ತೀರಿ. बुद्धि में यह नशा रहता, हम अपने बहन भाइयों को रास्ता बतावे. बहुत सहज है. ನಿಮ್ಮ ಬುದ್ಧಿಯಲ್ಲಿ
ಸದಾ ನಶೆ ಇರಬೇಕು. ನಾವು ನಮ್ಮ ಸೋದರ ಸೋದರಿಯರಿಗೆ ಈ ಮಾರ್ಗವನ್ನು ತೋರಿಸಬೇಕು ಅಂಥೇಳಿ. भक्ति में कितने हठ योग प्राणायाम आदि करते, नदी में जाकर स्नान करते, बहुत तकलीफ लेते. अभी बाप कहते तुम थक गए. ಭಕ್ತಿ ಮಾರ್ಗದಲ್ಲಿ ಹಠಯೋಗ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ನದಿಗಳಲ್ಲಿ ಹೋಗಿ ಮುಳುಗ್ತಾರೆ, ಇಷ್ಟೊಂದು ಕಷ್ಟಪಡ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಭಕ್ತಿ ಮಾಡಿ ಮಾಡಿ ನೀವು ಸುಸ್ತಾಗಿದ್ದೀರಿ. अब ब्राह्मणों को ही समझाया जाता है कि निराकार परमात्मा से हमारा क्या संबंध है. शिव बाबा अक्षर शोभा देता है, रुद्र बाबा भी नहीं कहेंगे, कहते हैं शिव बाबा. ಸಂಗಮ ಯುಗದ ಬ್ರಾಹ್ಮಣರಿಗೆ ಮಾತ್ರ ಅರ್ಥ ಆಗ್ತದೆ ಪರಮಾತ್ಮನ ಜೊತೆಗೆ ನಮಗೆ ಯಾವ ಸಂಬಂಧ ಇದೆ ಅಂತ. ಇಲ್ಲಿ ಪರಮಾತ್ಮನಿಗೆ ನಾವು ಶಿವಬಾಬಾ ಅಂತ ಕರಿತೀವಿ. ಶಿವಪಿತಾ, ಶಿವತಂದೆ, ಶಿವಬಾಬಾ ಅನ್ನುವ ಅಕ್ಷರ ಶೋಭೆ ಕೊಡ್ತದೆ. ರುದ್ರಬಾಬಾ ಅಂತ ಹೇಳಿದರೆ ಅದು ಶೋಭೆ ಕೊಡೋದಿಲ್ಲ. नाम तो और भी ढेर है, परंतु यह एक्यूरेट है ಶಿವ ಬಾಬಾ. ಆ ಶಿವನಿಗೆ ರಾಶಿ ರಾಶಿ ನಾಮಗಳಿವೆ, ಆದರೆ ಶಿವಬಾಬಾ ಅನ್ನುವ ಹೆಸರು ಬಹಳ ಯಥಾರ್ಥವಾಗಿದೆ, ಸೂಕ್ತವಾಗಿದೆ. ಶಿವಮಾನ ಬಿಂದಿ, ರುದ್ರಮಾನ ಬಿಂದಿ ನಹಿ. ಬಲ್ ಕಹತೆ ಶಿವ ಬಾಬಾ ಪರಂತು ಸಮಜ್ತೆ ಕುಚ್ ನಹಿ. ಶಿವ ಅಂದ್ರೇ ಬಿಂದು, ರುದ್ರ ಅಂದರೆ ಬಿಂದು ಅಲ್ಲ. ಲೌಕಿಕ ಜನನು ಆ ಶಿವನಿಗೆ ಬಾಬಾ, ಭೋಲೆ ಬಾಬಾ ಅಂತ ಕರೀತಾರೆ, ಆದರೆ ಅವನ ಪರಿಚಯ ಗೊತ್ತಿಲ್ಲ. ಶಿವ ಬಾಬಾ और तुम सालिग्राम, तुम बच्चों के सिर पर अब रिस्पॉन्सिबिलिटी. जैसे गांधी आदि समझते थे भारत को इन फॉरेनर्स से मुक्त करना है. ಶಿವತಂದೆ ಮತ್ತು ನೀವೆಲ್ಲ ಮಕ್ಕಳು ಶಾಲಿಗ್ರಾಮ ಆತ್ಮರು. ಈಗ ತಂದೆ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೇಗೆ ಗಾಂಧೀಜಿಯವರ ಮೇಲೆ ಜವಾಬ್ದಾರಿ ಇತ್ತು ವಿದೇಶಿಯರನ್ನು ಹೊರಗೆ ಹಾಕುವಂಥದ್ದು. वह तो हुई हद की बातें. तुम बच्चों को रिस्पॉन्सिबल बनाते हैं कि सारी दुनिया को माया, रावण या दुश्मन से छुड़ाना. ಗಾಂಧೀಜಿಯವರು ತಿಳ್ಕೊಂಡಿದ್ರು ಈ ಭಾರತವನ್ನು ವಿದೇಶಿಯರಿಂದ ಮುಕ್ತ ಮಾಡಬೇಕು ಅಂತ. ಹಾಗೆ ಬಾಬಾ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದರೆ ರಾವಣ ಶತ್ರು ಅಥವಾ ರಾವಣನನ್ನು ಭಾರತದಿಂದ ಹೊರಗೆ ಹಾಕಬೇಕು, ರಾವಣನ ಬಂಧನದಿಂದ ಎಲ್ಲರನ್ನೂ ಮುಕ್ತ ಮಾಡಬೇಕು ಅಂತ. इन दुश्मनों ने सबको बहुत दुखी किया है, उस पर जीत पानी है. जैसे गांधी ने फॉरेनर्स को भगाया, यह रावण भी बड़ा फॉरेनर है. ರಾವಣ ಅಥವಾ ಈ ಮಾಯೆ ಎಲ್ಲರನ್ನೂ ದುಃಖಿ ಮಾಡಿದೆ. ಆ ಮಾಯೆ ಅಥವಾ ಶತ್ರುವಿನ ಮೇಲೆ ವಿಜಯ ಪಡಿಬೇಕಾಗಿದೆ. ಹೇಗೆ ಗಾಂಧೀಜಿಯವರು ಬ್ರಿಟಿಷರನ್ನು ಓಡಿಸಿದರು, ಹಾಗೆ ನಾವು ಮಕ್ಕಳು ರಾವಣನನ್ನು ಓಡಿಸಬೇಕು. ರಾವಣ ಬಹಳ ದೊಡ್ಡ ವಿದೇಶಿಯಾಗಿದ್ದಾನೆ. द्वापर में यह रावण घुस आता है, किसको पता ही नहीं पड़ता. रावण आकर सारा राज्य छीन लेता है. यह सबसे पुराना फॉरेनर है जिसने भारत को ऐसा कंगाल बनाया है. उनकी मत से भारत भ्रष्टाचारी बन पड़ा है, तो इस दुश्मन को भगाना है. ದ್ವಾಪರ ಯುಗದಿಂದ ರಾವಣ
ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಸೇರಿಕೊಂಡಿದ್ದಾನೆ. ನಮಗೆ ಸಿಕ್ಕಿರುವ ರಾಜ್ಯವನ್ನು ಕಸ್ಕೊಂಡಿದ್ದಾನೆ. ಈ ರಾವಣ ಹಳೆಯ ಶತ್ರು, ಹಳೆಯ ವಿದೇಶಿಯಾಗಿದ್ದಾನೆ. ಭಾರತ ದೇಶವನ್ನು ಕಂಗಾಲ್ ಮಾಡಿದ್ದಾನೆ. ಅವನ ಮತದಿಂದ ಭಾರತ ಭ್ರಷ್ಟಾಚಾರಿಯಾಗಿಬಿಟ್ಟಿದೆ. ಆ ವಿದೇಶಿ ಶತ್ರುವನ್ನು ನಾವು ಓಡಿಸಬೇಕು. अब मेरे बनकर तुमको बाप का मददगार बनना है. मेरे बनकर परमत पर चलेंगे तो गिर पड़ेंगे. ಈಗ ನೀವು ತಂದೆಯ ಸಹಾಯಕರಾಗಿ ತಂದೆಯ ಮತದಂತೆಯೇ ನಡಿಬೇಕು. ನನ್ನವರಾಗಿ ನೀವು ಪರಮತದಂತೆ ನಡೆದಿದ್ದೇ ಆದರೆ ಮತ್ತೆ ಬಿದ್ದು ಹೋಗ್ತೀರಿ. ऊंच पद पा नहीं सकेंगे. गाया जाता है हिम्मते बच्चे मदद दे बाप. तुम हो खुदाई खिदमतगार. खुदा आकर तुम्हारी खिदमत करते. ಬಿದ್ದು ಹೋದರೆ ಉನ್ನತ ಪದವಿಗೆ ನೀವು ಹೋಗೋದಿಲ್ಲ. ಆದ್ದರಿಂದ ಗಾಯನ ಇದೆ, ಹಿಮ್ಮತೆ ಬಚ್ಚೆ ಮದದ್ದೆ ಖುದಾ. ಧೈರ್ಯ ನಿಮ್ಮದು, ಸಹಾಯ ನನ್ನದು ಅಂತ ಬಾಬಾ ಹೇಳ್ತಾರೆ. ಪರಮಾತ್ಮ ಸ್ವತಃ ಬಂದು ಸೇವೆ ಮಾಡ್ತಾ ಇದ್ದಾರೆ. ಉನ್ಕೋ ಯಾದ್ ಕರ್ತೆ ಹೇ ಪತಿತ ಪಾವನ್ ಆವ್. खिदमत करने वाले को सर्वेंट कहा जाता है. बाबा कितना निरहंकारी निराकार है. निरहंकारी निर्विकारी बनना ಸಿಖಲಾತೆ. ಸೇವೆ ಮಾಡುವಂಥವರಿಗೆ ಸೇವಕರು ಅಂತ ಹೇಳಲಾಗ್ತದೆ. ಶಿವ ಬಾಬಾ ತಮಗೆ ಸೇವಕ ಅಂತ ಹೇಳ್ಕೊತಾರೆ. ಎಷ್ಟೊಂದು ನಿರಹಂಕಾರಿ ನಿರಾಕಾರಿಯಾಗಿದ್ದಾರೆ. ಮಕ್ಕಳನ್ನೂ ಸಹ ನಿರಹಂಕಾರಿ ಮತ್ತು ನಿರ್ವಿಕಾರಿ ಆಗುವುದನ್ನು ಕಲಿಸ್ತಾರೆ. ಆಪ್ ಸಮಾನ್ ಬನಾಕರ್ कांटों को फूल बनाना है. विकारों में कभी नहीं जाना. यह है सबसे पुराना दुश्मन. इन पर जीत पानी है. कोई कोई तो लिखते बाबा हमने हार खाई. कोई फिर बतलाते भी नहीं. एक तो नाम बदनाम करते, सद्गुरु की निंदा कराते, तो वह अपना ही ನುಕ್ಸಾನ್ करते हैं. ಬಾಬಾ ಹೇಳ್ತಾರೆ, ನೀವು ಅನೇಕರನ್ನ ನಿಮ್ಮ ಸಮಾನ ಮುಳ್ಳಿನಿಂದ ಹೂ ಮಾಡಬೇಕು. ಯಾವುದೇ ಕಾರಣದಿಂದ ವಿಕಾರಗಳಿಗೆ ವಶ ಆಗಬಾರ್ದು. ವಿಕಾರಗಳ ಮೇಲೆ ಜಯ ಗಳಿಸಬೇಕು. ಆದರೆ ಮಕ್ಕಳು ಕೆಲವರು ವಿಕಾರಗಳಿಗೆ ವಶ ಆಗಿ ತಂದೆಗೆ ಬರೀತಾರೆ, ಬಾಬಾ ನಾವು ಸೋತಿದ್ದೇವೆ, ನಾವು ಬಿದ್ದಿದ್ದೇವೆ. ಕೆಲವರು ಅದನ್ನು ಸತ್ಯತೆಯಿಂದ ಹೇಳ್ತಾರೆ, ಕೆಲವರು ಅದನ್ನೂ ಸಹ ಹೇಳೋದಿಲ್ಲ. ಒಂದು, ತಮ್ಮ ಹೆಸರನ್ನು ಕೆಡಿಸ್ಕೋತಾರೆ. ಎರಡನೇದು, ಸದ್ಗುರುವಿನ ನಿಂದಕರಾಗ್ತಾರೆ. ಅಂಥ ಮಕ್ಕಳು ತಮಗೆ ತಾವೇ ನುಕ್ಸಾನ ಮಾಡ್ಕೋತಾರೆ. तुम बच्चे जानते हो हम शिव बाबा के पोत्रे पोत्रियाँ हैं. प्रजापिता ब्रह्मा के बच्चे. ब्रह्मा भी वर्षा शिव बाबा से लेते, तुम भी उनसे लेते. ಈಗ ನಾವು ಶಿವನ ಮೊಮ್ಮಕ್ಕಳು, ಬ್ರಹ್ಮನ ಮಕ್ಕಳಾಗಿದ್ದೇವೆ. ಬ್ರಹ್ಮ ಬಾಬಾನು ಶಿವತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾರೆ. ನೀವು ಸಹ ಅವನಿಂದಲೇ ಆಸ್ತಿಯನ್ನು ಪಡ್ಕೊಳ್ತೀರಿ. ಆತ್ಮ ಸಮಜ್ತಿ ಮೈ ಏಕ್ ಶರೀರ್ छोड़ दूसरा लेती. शरीर का नाम पड़ता है. शिव बाबा तो सिर्फ नॉलेज देने के लिए लोन लेते. ನೀವು ಆತ್ಮ ಹೇಳ್ತೀರಿ, ನಾನು ಒಂದು ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಹೋಗ್ತೀನಿ ಅಂತ. ದೇಹ ಬದಲಾಯಿಸಿದಾಗ ದೇಹದ ಹೆಸರು ಸಹ ಬದಲಾಗ್ತದೆ.
ಆದರೆ ಶಿವ ಬಾಬಾ ಹೇಳ್ತಾರೆ, ನಾನು ಕೇವಲ ಜ್ಞಾನ ಹೇಳೋದಕ್ಕಾಗಿ ಇವರ ದೇಹವನ್ನು ಬಾಡಿಗೆಯಾಗಿ ತೆಗೆದುಕೊಳ್ತೀನಿ. शिव भगवान वाच ब्रह्मा के तन द्वार। बाकी जास्ती बातों में जाने की दरकार ही नहीं। आत्मा निकल जाती है, फिर क्या होती है, कैसे आती है, इन बातों में जाने से कोई फ़ायदा नहीं। ಬಾಬಾ ಹೇಳ್ತಾರೆ, ಶಿವ ಬಾಬಾ ಬ್ರಹ್ಮಾರವರ ಮೂಲಕ ಯಾವ ಜ್ಞಾನ ಕೊಡ್ತಾ ಇದ್ದಾರೋ ಅದರ ಬಗ್ಗೆ ನಾವು ಗಮನ ಕೊಡಬೇಕು ವಿನಃ ಆತ್ಮ ಹೇಗೆ ಬರ್ತದೆ, ಹೇಗೆ ಹೋಗ್ತದೆ, ಸತ್ತ ನಂತರ ಎಲ್ಲಿ ಹೋಗ್ತದೆ, ಮತ್ತೊಬ್ಬರ ದೇಹದಲ್ಲಿ ಹೇಗೆ ಬರ್ತದೆ ಅನ್ನೋದರ ಬಗ್ಗೆ ನಾವು ಹೆಚ್ಚಿನ ವಿಚಾರ ಮಾಡಬಾರದು, ತಲೆ ಕೆಡಿಸ್ಕೋಬಾರ್ದು. ಅದರಲ್ಲಿ ಹೋಗುವುದರಿಂದ ನಮಗೇನು ಲಾಭ ಸಿಗೋದಿಲ್ಲ. यह तो साक्षात्कार है, जो कुछ भी होता है साक्षात्कार। सूक्ष्म वतन का रास्ता अभी खुला हुआ है। बहुत आते जाते हैं, इसमें ज्ञान योग की कोई बात नहीं। भोग लगाते हैं, आत्मा आती है, खिलाते पिलाते हैं, यह सब है चिट-चाट। बाप का बच्चों पर बहुत लव है। तुम बच्चे कहते हो, बाप दादा हम आए हैं ಶಿವ और ಪ್ರಜಾಪಿತಾ ಬ್ರಹ್ಮ के पास। ಬಾಬಾ ಹೇಳ್ತಾರೆ, ಭೋಗ ಇಡುವುದು, ಸಂದೇಶ ತರುವುದು, ಸೂಕ್ಷ್ಮವತನಕ್ಕೆ ಹೋಗುವುದು ಬರುವುದು, ಇದೆಲ್ಲ ಸಂಗಮ ಯುಗದ ಮನೋರಂಜನೆ ಆಗಿದೆ. ತಂದೆಗೆ ಮಕ್ಕಳ ಮೇಲೆ ಅತ್ಯಂತ ಪ್ರೀತಿ ಇದೆ. ನೀವು ಪ್ರೀತಿಯಿಂದ ಹೇಳ್ತೀರಿ, ಬಾಬಾ ನಾವು ಶಿವತಂದೆ ಮತ್ತು ಪ್ರಜಾಪಿತಾ ಬ್ರಹ್ಮಾರವರ ಹತ್ತಿರಕ್ಕೆ ಬಂದಿದ್ದೀವಿ. ಬ್ರಹ್ಮಾ ಕೋ ಕಹತೆ ಗ್ರೇಟ್ ಗ್ರೇಟ್ ग्रैंड फादर। कितना बड़ा सीजरा है। इनको शिव बाबा तो नहीं कहेंगे। यहाँ यह मनुष्यों का सीजरा है। यह कॉर्पोरियल की बात है। सभी बिरादरियों से पहला नंबर मुख्य बिरादरी यह गाई जाती है। बड़ा नाटक है ना। ಶಿವನಿಗೆ ಬ್ರಹ್ಮ ಅಂತ ಹೇಳೋದಿಲ್ಲ, ಬ್ರಹ್ಮನಿಗೆ ಮಾತ್ರ ಇಡೀ ಜಗತ್ತಿಗೆ ಅಜ್ಜ ಅಂತ ಹೇಳಲಾಗ್ತದೆ. ಈ ಜಗತ್ತಿನಲ್ಲಿ ಇರುವಂತಹ ವೃಕ್ಷ ಮಾನವರ ವಂಶ ವೃಕ್ಷ ಆಗಿದೆ. ಇದರಲ್ಲಿ ಮೊದಲನೇ ವಂಶ ಸೂರ್ಯವಂಶ ಅಥವಾ ಲಕ್ಷ್ಮೀನಾರಾಯಣರ ವಂಶ ಆಗಿದೆ. ಅದು ಪ್ರಾಚೀನ ವಂಶ ಆಗಿದೆ. वर्षा मिलना है दादे से, इनको भी उनसे मिलता है। ब्रह्मा को कभी शिव नहीं कहेंगे। अच्छा, ब्रह्मा को भी भूल जाओ. ನಮಗೆ ಆಸ್ತಿ ಸಿಗುವುದು ಶಿವ ತಂದೆಯಿಂದ ಅಥವಾ ಅಜ್ಜನಿಂದ. ಈ ಬ್ರಹ್ಮ ಬಾಬನಿಗೂ ಆ ಶಿವ ತಂದೆಯಿಂದಲೇ ಆಸ್ತಿ ಸಿಗ್ತದೆ. ಆದ್ದರಿಂದ ನೀವು ಬ್ರಹ್ಮ ತಂದೆಗೂ ಮರಿಬೇಕು. सगाई हो गई, बाकी क्या? फिर दलाल को याद नहीं किया जाता। यह दलाल है, सगाई कराते। ಬ್ರಹ್ಮ ಬಾಬಾ ನಿಮ್ಮ ನಿಶ್ಚಿತಾರ್ಥವನ್ನು ಶಿವನ ಜೊತೆಗೆ ಮಾಡಿಸಿದರು. ನಿಶ್ಚಿತಾರ್ಥ ಆದ ನಂತರ ಮಧ್ಯದಲ್ಲಿ ಇರುವಂಥ ಪುರೋಹಿತನನ್ನು ನೆನಪು ಮಾಡಬಾರದು. बाबा कहते, मुझे याद करो तो तुम पावन बन जाएंगे और कोई उपाय नहीं। ಶಿವ ಬಾಬಾ ಹೇಳ್ತಾರೆ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಪಾವನ ಆಗ್ತೀರಿ. ಪಾವನ ಆಗಲಿಕ್ಕೆ ತಂದೆಯ ನೆನಪಿನ ವಿನಃ ಬೇರೆ ಯಾವ ಉಪಾಯನೂ ಇಲ್ಲ ಅಂತ ಹೇಳ್ತಾರೆ. फिर तुम शांति धाम से स्वर्ग में जाएंगे। यह है पियर घर, वह है ससुर घर। ನಂತರ ನೀವು ಶಾಂತಿಧಾಮಕ್ಕೆ ಹೋಗಿ
ಸ್ವರ್ಗಕ್ಕೆ ಹೋಗ್ತೀರಿ. ಮೊದಲು ಶಾಂತಿಧಾಮಕ್ಕೆ ಹೋಗ್ತೀರಿ, ನಂತರ ಬಾಬಾ ನಿಮಗೆ ಸ್ವರ್ಗಕ್ಕೆ ಕಳಿಸ್ತಾರೆ. ಸಂಗಮ ಯುಗ ತವರು ಮನೆಯಾಗಿದೆ, ಸತ್ಯಯುಗ ಗಂಡನ ಮನೆ ಆಗಿದೆ. पियर घर में जेवर आदि नहीं पहनते, कायदा नहीं। यह तो आजकल फैशन हो गया। इस समय तुम जानते हो हम ससुर घर जाकर यह सब पहनेंगे. ಬಾಬಾ ಹೇಳ್ತಾರೆ, ಕನ್ಯೆ ತಾಯಿ ಮನೆಯಲ್ಲಿ ಇರುವಾಗ ಜಾಸ್ತಿ ಫ್ಯಾಷನ್ ಮಾಡೋದಿಲ್ಲ, ಒಡವೆಗಳನ್ನು ಹಾಕ್ಕೊಳ್ಳೋದಿಲ್ಲ, ಶೃಂಗಾರನೂ ಮಾಡ್ಕೊಳ್ಳೋದಿಲ್ಲ. ಮದುವೆ ಆದ ನಂತರ ಒಡವೆ ಹಾಕ್ಕೋತಾರೆ, ಶೃಂಗಾರ ಮಾಡ್ಕೋತಾರೆ. ಆದರೆ ಇತ್ತೀಚೆಗೆ ತಾಯಿ ಮನೆಯಲ್ಲಿ ಇರುವಂಥ ಕುಮಾರಿಯರು ಸಹ ಸಾಕಷ್ಟು ಫ್ಯಾಷನ್ ಮಾಡ್ತಾರೆ. शादी के समय कन्या का पहले सब उतार देते, पुराने कपड़े पहनते. तुम जानते हो बाबा हमको श्रृंगार रहे हैं ससुर घर ले जाने के लिए. हम ससुर घर जाकर यह सब पहनेंगे. ಮದುವೆ ಸಮಯದಲ್ಲಿ ಮೊದಲು ಕನ್ಯೆಗೆ ಹಾಕಿರುವಂಥ ಒಳ್ಳೆಯ ವಸ್ತ್ರಗಳನ್ನು, ಒಡವೆಗಳನ್ನು ತೆಗೆದಿಡ್ತಾರೆ, ಹಳೆ ಬಟ್ಟೆಗಳನ್ನು ಹಾಕ್ತಾರೆ. ಮದುವೆಯ ನಂತರ ಹೊಸ ವಸ್ತ್ರಗಳನ್ನು ತೊಡಿಸ್ತಾರೆ. ಹಾಗೆ ಬಾಬಾ ಸಂಗಮ ಯುಗದಲ್ಲಿ ನಮ್ಮ ಶೃಂಗಾರ ಮಾಡ್ತಿದ್ದಾರೆ. ನಾವು ಗಂಡನ ಮನೆಗೆ ಹೋದ ನಂತರ ಅಲ್ಲಿ ಬಹಳಷ್ಟು ಒಡವೆಗಳನ್ನು ಹಾಕ್ಕೊಳ್ಳೋರಿದ್ದೀವಿ, ಒಳ್ಳೊಳ್ಳೆ ವಸ್ತ್ರಗಳನ್ನು ಹಾಕ್ಕೊಳ್ಳೋರಿದ್ದೀವಿ. ससुर घर में 21 जन्म हम सदा के लिए रहेंगे, लेकिन उसके लिए पुरुषार्थ करना पड़े, पवित्र रहना पड़े. ಸಂಗಮ ಯುಗದಲ್ಲಿ ಒಮ್ಮೆ ಶೃಂಗಾರ ಮಾಡ್ಕೊಂಡ್ಬಿಟ್ರೆ 21 ಜನ್ಮಗಳವರೆಗೆ ನಾವು ಅದೇ ಥರ ಅಲಂಕೃತರಾಗಿ ಇರ್ತೀವಿ. ಒಡವೆಗಳು, ವಸ್ತ್ರಗಳು, ಅರಮನೆ, ಎಲ್ಲ ರೀತಿಯ ಸುಖ ಅಥವಾ ವೈಭವ ನಮಗೆ ಅಲ್ಲಿ ಸಿಕ್ಕಿರ್ತದೆ. ಆದರೆ ಅದಕ್ಕಾಗಿ ನಾವು ಅಷ್ಟೇ ಪುರುಷಾರ್ಥ ಮಾಡಬೇಕು, ಪವಿತ್ರ ಆಗಬೇಕು. ಗೃಹಸ್ಥ ವ್ಯವಹಾರ में रहते कमल फूल समान रहना है. यह अंतिम जन्म है. यहाँ अव्यभिचारी ಭಕ್ತಿ ಥಿ, ಅಬ್ ತಮೋ ಪ್ರಧಾನ್ ಹೋ ಗೈ. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪದ ಸಮಾನ ಪವಿತ್ರ ಆಗಿರಿ. ಮೊದಲು ಇಲ್ಲಿ ಅವ್ಯಭಿಚಾರಿ ಸತೋಪ್ರಧಾನ ಭಕ್ತಿ ಇತ್ತು, ಈಗ ಭಕ್ತಿಯೂ ಸಹ ತಮೋಪ್ರಧಾನ ಆಗಿಬಿಟ್ಟಿದೆ. बॉम्बे में गणेश की पूजा होती, लाखों खर्च करते, देवताओं को क्रिएट कर उनकी पालना कर फिर डुबो देते, विनाश करते. तुम बच्चों को अब वंडर लगता है, तुम समझा सकते हो यह क्या रस्म रिवाज है. देवी को जन्म दे, पूजा कर, खिला पिला कर, शाद माना कर फिर डुबो देते हो, ವಂಡರ್ ಹೇ. ಬಾಬಾ ಹೇಳ್ತಾರೆ, ಬಾಂಬೆಯಲ್ಲಿ ಗಣೇಶನ ಪೂಜೆ ಬಹಳ ವೈಭವದಿಂದ ಮಾಡ್ತಾರೆ. ಲಕ್ಷಾಂತರ ಹಣವನ್ನು ಖರ್ಚು ಮಾಡ್ತಾರೆ. ದೇವತೆಗಳನ್ನು ರಚನೆ ಮಾಡ್ತಾರೆ, ಪಾಲನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ನಂತರ ಮುಳುಗಿಸಿ ಬಿಡ್ತಾರೆ, ಅಂದರೆ ವಿನಾಶ ಮಾಡ್ತಾರೆ. ಅದನ್ನು ನೋಡಿ ನಿಮಗೂ ಸಹ ಈಗ ಆಶ್ಚರ್ಯ ಆಗ್ತಾ ಇದೆ. ನೀವು ಜನರಿಗೆ ಹೇಳಬಹುದು, ದೇವಿಗೆ ಜನ್ಮ ಕೊಟ್ಟು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಊಟ ಮಾಡಿಸಿ ದೇವಿಯ ಮದುವೆ ಮಾಡಿ ಅಲಂಕಾರ ಮಾಡಿ ಮತ್ತೆ ಹೋಗಿ ನದಿಯಲ್ಲಿ ಹಾಕಿಬಿಡ್ತಾರೆ. ಇದು ಎಂಥ ಪದ್ಧತಿ ಅಂತ ನೀವು ಭಕ್ತರಿಗೆ ಕೇಳಬಹುದು.
तुलसी की शादी कृष्ण से दिखाते, बड़े धूमधाम से शादी करते। फॉरेनर्स ऐसी बातें सुनते तो समझते हैं शायद ऐसा होता होगा। क्या क्या बैठ बातें बनाई, यहाँ तो जुआ आदि की कोई बात नहीं। वह कहते पांडवों ने जुआ खेला, द्रौपदी को दांव पर रखा। ಬಾಬಾ ಹೇಳ್ತಾರೆ ತುಳಸಿಯ ಮದುವೆ ಬಾಲಕೃಷ್ಣನ ಜೊತೆಗೆ ಮಾಡ್ತಾರೆ, ಬಹಳ ವೈಭವದಿಂದ ಮದುವೆ ಮಾಡ್ತಾರೆ. ಈ ಎಲ್ಲ ಕಥೆಗಳನ್ನು ಕೇಳಿ ವಿದೇಶಿಯರು ವಿಚಾರ ಮಾಡ್ತಿರ್ಬೋದು, ಈ ಥರದ ದೇವತೆಗಳು ಇವರ ದೇಶದಲ್ಲಿ ಇದ್ದರೂ ಹೇಗೆ? ಅವ್ರು ಇರೋದ್ರಿಂದನೇ ಇವರಿವತ್ತು ಅವರನ್ನು ನೆನಪು ಮಾಡ್ತಾ ಅವರ ಪೂಜೆ ಮಾಡ್ತಾ ಇದ್ದಾರೆ, ಮದುವೆ ಮಾಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ ಭಾರತದಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ, ವಿಚಿತ್ರ ಕಥೆಗಳನ್ನು ಬರೆದಿದ್ದಾರೆ. ಹೇಳ್ತಾರೆ ಪಾಂಡವರು ಜೂಜಾಟದಲ್ಲಿ ದ್ರೌಪದಿಗೆ ಪಣಕ್ಕೆ ಇಟ್ಟರು, ಜೂಜಾಟದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ರು. ಕ್ಯಾ ಕ್ಯಾ ಬಾತೇ ಬನಾಯಿ, इससे राजयोग की बात बिल्कुल गुम हो जाती, यहाँ जुआ आदि की कोई बात नहीं. ಈಗ ನಾವು ಮಕ್ಕಳು ಸಂಗಮ ಯುಗದ ಪಾಂಡವರು. ಇಲ್ಲಿ ನಾವು ಯಾವುದೇ ಕಾರಣದಿಂದ ಜೂಜನ್ನು ಆಡೋದಿಲ್ಲ. ಒಂದು ವೇಳೆ ಜೂಜಾಡುವುದು ಮತ್ತೊಂದು ಆ ಕಥೆಯಲ್ಲಿ ಇರುವ ಥರ ಆಗಿದ್ದರೆ ಅಲ್ಲಿ ರಾಜಯೋಗದ ವಿಷಯನೇ ಹೋಗಿಬಿಡ್ತಿತ್ತು. बुद्धि में आना चाहिए कि बाप हमको राजयोग सिखाते हैं, हम 21 जन्मों के लिए स्वर्ग क्षीर सागर में जाते हैं. अभी यह विषय सागर है, विषय सागर से निकल फिर क्षीर सागर में तुम जा रहे. ಬಾಬಾ ಹೇಳ್ತಾರೆ ಆ ಎಲ್ಲ ಕಥೆಗಳನ್ನು ಮರೆತು ಈಗ ಬುದ್ಧಿಯಲ್ಲಿ ನೆನ್ಪು ಮಾಡಿಕೊಳ್ಳಿ, ನಾವು 21 ಜನ್ಮಕ್ಕಾಗಿ ಕ್ಷೀರಸಾಗರಕ್ಕೆ ಹೋಗ್ತಿದ್ದೇವೆ. ಈಗ ನಾವು ವಿಷಯ ಸಾಗರದಲ್ಲಿ ಇದ್ದೇವೆ. ರಾಜಯೋಗದ ಅಭ್ಯಾಸದಿಂದ ನಾವು ವಿಷಯ ಸಾಗರದಿಂದ ಕ್ಷೀರಸಾಗರಕ್ಕೆ ಹೋಗ್ತಿದ್ದೇವೆ. ಮನುಷ್ಯ ಸುನ್ಕರ್ ವಂಡರ್ ಖಾಯೆಂಗೆ, ಹಮ್ ವಿಶ್ವ ಕಾ ಮಾಲಿಕ್ ಬಂತೆ. ನಿಮ್ಮ ಈ ವಿಚಾರ ಕೇಳಿ ಜನರಿಗೆ ಆಶ್ಚರ್ಯ ಆಗುವುದು. ಯಾಕೆ ಅಂದರೆ ನಾವು ರಾಜಯೋಗದ ಅಭ್ಯಾಸದಿಂದ ವಿಶ್ವದ ಮಾಲೀಕ ಆಗ್ತಾ ಇದ್ದೇವೆ. ವಹಾ ಹಮಾರಿ ರಾಜಧಾನಿ कोई छीन न सके. अब तो कितनी पार्टीशन है, लड़ते रहते हैं. बच्चों को समझाना है तुम्हारा असल दुश्मन है रावण, इन पर कल्प कल्प जीत पाते हो, माया जीते जगत जीत बनते हो. यह है हार जीत का खेल. तुम जानते हो हम विजय जरूर पहनेंगे, फेल नहीं हो सकते. विनाश सामने खड़ा है, रक्त की नदियाँ बहेगी, कितने नाहक मरेंगे. इनको नर्क या भ्रष्टाचारी दुनिया कहा जाता है. ಬಾಬಾ ಹೇಳ್ತಾರೆ ಭಾರತದ ಅಸ್ಲಿ ಶತ್ರು ರಾವಣ ಆಗಿದ್ದಾನೆ. ಆ ರಾವಣನ ಮೇಲೆ ನಾವು ಕಲ್ಪ ಕಲ್ಪಕ್ಕೂ ವಿಜಯಿ ಆಗ್ತೇವೆ. ಮಾಯಾ ಜೀತೆ ಜಗಜ್ಜೀತ ಆಗ್ತೇವೆ. ಇದು ಸೋಲು ಗೆಲುವಿನ ಆಟ ಆಗಿದೆ. ಇದರಲ್ಲಿ ನಾವು ಎಂದೂ ಫೇಲ್ ಆಗಬಾರದು. ವಿನಾಶ ಎದುರಿಗೆ ನಿಂತಿದೆ, ರಕ್ತದ ನದಿಗಳು ಹರಿಯಲಿವೆ. ಕೊನೆ ಸಮಯದಲ್ಲಿ ನಿರಪರಾಧಿಗಳು ಸಹ ಎಲ್ಲರ ಜೊತೆಗೆ ಸಾಯಬೇಕಾಗ್ತದೆ. ಇದು ನರ್ಕ ಅಥವಾ ಭ್ರಷ್ಟಾಚಾರಿ ಪ್ರಪಂಚ ಆಗಿದೆ. बाप कहते तुम जैसे आत्मा स्टार हो, मैं भी स्टार हूँ.
हम भी ड्रामा के बंधन में बांधे हुए हैं। इनसे कोई भी छूट नहीं सकते। नहीं तो मुझे क्या पड़ी है जो इस पतित दुनिया में आऊं। मैं तो परम धाम में रहने वाला हूं ना। इस ड्रामा में हर एक अपना अपना पार्ट बजाते। कोई फिक्र की बात नहीं। यहाँ तुम फकुर में बेफिक्र रहते है, बिल्कुल सिंपल। ಬಾಬಾ ಹೇಳ್ತಾರೆ, ನೀವಾತ್ಮ ಹೇಗೆ ನಕ್ಷತ್ರ ಆಗಿದ್ದೀರಿ, ನಾನೂ ನಕ್ಷತ್ರ ಆಗಿದ್ದೇನೆ. ನೀವೇಗೆ ನಾಟಕದ ಬಂಧನದಲ್ಲಿ ಇದ್ದೀರಿ, ನಾನು ನಾಟಕದ ಬಂಧನದಲ್ಲಿ ಇದ್ದೇನೆ. ಇಲ್ದಿದ್ರೆ ನಾನ್ಯಾಕೆ ಈ ಪತಿತ ಜಗತ್ತಿಗೆ ಬರ್ತಿದ್ದೆ. ನಾನು ನಾಟಕದ ಬಂಧನದಲ್ಲಿ ಇರುವ ಕಾರಣ ನನ್ನ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪಾತ್ರವನ್ನು ನಾನು ಮಾಡ್ತೀನಿ. ನಿಮ್ಮ ಪಾತ್ರವನ್ನು ನೀವು ಮಾಡ್ತಾ ಇದ್ದೀರಿ. ಇದರಲ್ಲಿ ಚಿಂತೆಯ ವಿಷಯನೇ ಇಲ್ಲ. ಇನ್ನೂ ನೀವು ನಶೆಯಲ್ಲಿ ಇರಬೇಕು, ಖುಷಿಯಲ್ಲಿ ಇರಬೇಕು, ನಿಶ್ಚಿಂತಾಗಿ ಇರಬೇಕು. बेहद का बाप बेहद का सुख देने आए. सिर्फ याद करना है, कराना है. घर घर में तुमको निमंत्रण देना है. इतना काम करना है. तुम बच्चों पर भारी रिस्पॉन्सिबिलिटी. माया भी देखो एकदम सत्यानाश कर देती है. ಬೇಹದ್ದಿನ ತಂದೆ ಸುಖ ಕೊಡೋದಕ್ಕಾಗಿ ಬಂದಿದ್ದಾರೆ. ಈ ವಿಷಯವನ್ನು ಮನೆ ಮನೆಗೂ ಹೋಗಿ ತಿಳಿಸಿರಿ, ನಿಮಂತ್ರಣ ಕೊಡಿ. ಆ ಜವಾಬ್ದಾರಿ ಬಾಬಾ ನಿಮ್ಮ ಮೇಲೆ ಹುಟ್ಟಿದ್ದಾರೆ. ಮಾಯೆ ನೋಡಿ ಎಲ್ಲರ ಸತ್ಯಾನಾಶ ಮಾಡಿಬಿಟ್ಟಿದೆ. ಅಬ್ ತುಮ್ ಬಚ್ಚೋं को बाप की मदद कर कांटों को फूल बनाना है. सबको माया ने दुखी बना दिया है. तुम जानते हो हमारे इस ब्राह्मण कुल में किस किस प्रकार के फूल है. सर्विस करेंगे तो पद भी पाएंगे, नहीं तो प्रजा में चले जाएंगे. ಈಗ ನೀವು ತಂದೆಯ ಸಹಾಯಕರಾಗಿ ಮುಳ್ಳುಗಳನ್ನು ಹೂವನ್ನಾಗಿ ಮಾಡಬೇಕು. ನಿಮಗೆ ತಿಳಿದಿದೆ ಈ ಬ್ರಾಹ್ಮಣ ಕುಲದಲ್ಲಿ ಎಷ್ಟು ಪ್ರಕಾರದ ಹೂಗಳು ಇವೆ. ಯಾರು ಹೆಚ್ಚಿನ ಸೇವೆ ಮಾಡ್ತಾರೋ ಅವರು ಒಳ್ಳೆಯ ಪದವಿಯನ್ನು ಪಡ್ಕೋತಾರೆ. ಸೇವೆ ಮಾಡದೇ ಇರುವರು ಪ್ರಜೆಗಳಾಗಿ ಬರ್ತಾರೆ. ಬಹುತ್ ಬಚ್ಚೆ ಹೇ ಸರ್ವಿಸ್ ಮೇ ಲಗೆ ಹುಯೆ. ಇಲ್ಲಿ ಬಹಳ ಜನ ಮಕ್ಕಳು ಸೇವೆಯಲ್ಲಿ ತೊಡಗಿದ್ದಾರೆ. कोई बच्चों को छुट्टी नहीं मिलती, बहुत मार खाती है. इसमें हिम्मत चाहिए, डरना नहीं चाहिए, बहादुरी चाहिए. ಬಾಬಾ ಹೇಳ್ತಾರೆ, ಒಮ್ಮೊಮ್ಮೆ ಮಾತೆಯರಿಗೆ ಸೇವೆ ಮಾಡಲಿಕ್ಕೆ ಮನೆಯಿಂದ ಅನುಮತಿ ಸಿಗೋದಿಲ್ಲ. ಇಷ್ಟೊಂದು ಹಿಂಸೆಯನ್ನು ಅನುಭವಿಸ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಹೆದರಬೇಡಿ, ಬಹದ್ದೂರ್ ಆಗ್ರಿ, ನಷ್ಟಮೋಹ ಆಗಿ ಸೇವೆಗೆ ಬನ್ನಿ. ನಷ್ಟಮೋಹ भी चाहिए, मोह भी कम नहीं है, बड़ा प्रबल है. साहूकार घर की होगी तो बाबा पहले देह अभिमान तोड़ने के लिए कहेंगे झाड़ू लगाओ, बर्तन मांजो, परीक्षा तो लेंगे ना. ಅನೇಕರು ಸಮರ್ಪಿತ ಆಗಲಿಕ್ಕೆ ಬರ್ತಾರೆ. ಬಾಬಾ ಹೇಳ್ತಾರೆ, ಸಮರ್ಪಣೆ ಆಗಬೇಕಾದ್ರೆ ಲೌಕಿಕದ ಮೋಹ ಇರಬಾರದು. ಮೋಹನು ಬಹಳ ಪ್ರಬಲ ಆಗಿದೆ. ಆದರೆ ಕೆಲವರು ಆ ಮೋಹವನ್ನು ತ್ಯಜಿಸಿ ಬಾಬನ ಮನೆಗೆ ಬಂದ್ಬಿಡ್ತಾರೆ. ಶ್ರೀಮಂತರ ಮನೆಯಿಂದ ಬಂದಂತಹ ಕುಮಾರಿಯರು ಮಾತೆಯರಿಗೆ ದೇಹ ಅಭಿಮಾನವನ್ನು ಬಿಡಿಸೋದಕ್ಕಾಗಿ ಬಾಬಾ ಯಜ್ಞದಲ್ಲಿ ಅವರಿಗೆ ಸಾಧಾರಣವಾದಂತಹ ಕೆಲಸಗಳನ್ನು
ಸೇವೆಯನ್ನು ಕೊಡ್ತಾರೆ. ಸ್ವಚ್ಛತೆ ಮಾಡುವುದು, ಕಸ ಗುಡಿಸುವುದು, ಪಾತ್ರೆ ಬೆಳಗುವಂಥದ್ದು, ಅಂಥ ಸೇವೆಯನ್ನು ಮೊದಲು ಕೊಡ್ತಾರೆ. ಯಾಕೆ ಅಂದರೆ ಅವರಲ್ಲಿ ಇರುವ ದೇಹದ ಅಭಿಮಾನ, ಶ್ರೀಮಂತಿಕೆಯ ಅಭಿಮಾನ ಹೋಗಬೇಕು ಎಂಬ ಉದ್ದೇಶದಿಂದ. ಈ ಥರ ಬಾಬಾ ಎಲ್ಲ ಮಕ್ಕಳನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆಯಲ್ಲಿ ಪಾಸಾದವರು ಭವಿಷ್ಯದಲ್ಲಿ ಉನ್ನತ ಪದವಿಗೆ ಅರ್ಹರಾಗ್ತಾರೆ. अच्छा मीठे मीठे सिकी लदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. श्रीमत पर बाप का पूरा पूरा मददगार बनना है. परमत व मनमत पर नहीं चलना है. नष्ट मोहा बन हिम्मत रख सर्विस में लगना है. ಶ್ರೀಮತದಂತೆ ನಡೆದು ತಂದೆಗೆ ಸಂಪೂರ್ಣ ಸಹಾಯಕ ಆಗಬೇಕು. ಪರಮತ ಅಥವಾ ಮನ್ಮತದಂತೆ ನಡೆಯಬಾರದು. ನಷ್ಟ ಮೋಹ ಆಗಿ ಸಾಹಸದಿಂದ ಸೇವೆಯಲ್ಲಿ ತೊಡಗಬೇಕು. ಧೈರ್ಯದಿಂದ ಸೇವೆ ಮಾಡಬೇಕು. ಎರಡನೇದು, अभी हम पियर घर में हैं. यहाँ किसी भी प्रकार का फैशन नहीं करना है. स्वयं को ज्ञान रत्नों से ಶೃಂಗಾರना है. ಪವಿತ್ರ रहना है. ಈಗ ನಾವು ತಾಯಿ ಮನೆಯಲ್ಲಿ ಅಥವಾ ತವರು ಮನೆಯಲ್ಲಿ ಇದ್ದೇವೆ. ಇಲ್ಲಿ ಯಾವುದೇ ಪ್ರಕಾರದ ಫ್ಯಾಷನ್ ನಾವು ಮಾಡಬಾರದು. ಸ್ವಯಂವನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡ್ಕೋಬೇಕು. ಪವಿತ್ರ ಆಗಬೇಕು. वरदान. दुख को सुख, ग्लानि को प्रशंसा में परिवर्तन करने वाले पुण्य आत्मा भव. ದುಃಖವನ್ನು ಸುಖದಲ್ಲಿ, ನಿಂದನೆಯನ್ನು ಗಾಯನದಲ್ಲಿ, ಪ್ರಶಂಸೆಯಲ್ಲಿ ಪರಿವರ್ತನೆ ಮಾಡುವಂತಹ ಪುಣ್ಯಾತ್ಮ ಆಗಿರಿ. पुण्य आत्मा वह है जो कभी किसी को न दुख दे न दुख ले, बल्कि दुख को भी सुख के रूप में स्वीकार करे. ग्लानि को प्रशंसा समझे तब कहेंगे पुण्य आत्मा. यह पाठ सदा पक्का रहे कि गाली देने वाली व दुख देने वाली आत्मा को भी अपने रहम दिल स्वरूप से रहम की दृष्टि से देखना है. ಪುಣ್ಯ ಆತ್ಮ ಯಾರು ಅಂದರೆ ಯಾರಿಗೂ ದುಃಖ ಕೊಡಬಾರದು, ದುಃಖ ತಗೋಬಾರದು. ಆದರೆ ದುಃಖ ಕೊಡುವವರಿಗೂ ಸಹ ಸುಖ ಕೊಡಬೇಕು. ದುಃಖ ಕೊಡುವಂಥವರ ದುಃಖವನ್ನು ಸುಖದ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಗ್ಲಾನಿಗೆ ಗಾಯನ ಎಂದು ತಿಳ್ಕೊಂಡು ಸ್ವೀಕಾರ ಮಾಡಬೇಕು. ಅವರಿಗೆ ಪುಣ್ಯ ಆತ್ಮ ಅಂತ ಹೇಳಲಾಗ್ತದೆ. ಗ್ಲಾನಿ ಮಾಡುವಂತಹ, ದುಃಖ ಕೊಡುವಂಥ ಆತ್ಮರಿಗೂ ಸಹ ತಮ್ಮ ದಯಾ ಭಾವನೆಯಿಂದ, ದಯಾ ಸ್ವರೂಪದಿಂದ, दया दृष्टिಯಿಂದ ನೋಡಬೇಕು. ग्लानि की दृष्टि से नहीं. वह गाली दे आप फूल चढ़ाओ तब कहेंगे पुण्यात्मा. ಒಬ್ಬರು ನಿಮ್ಮನ್ನು ಬೈತಾ ಇರಲಿ,
ಗ್ಲಾನಿನೇ ಮಾಡ್ತಾ ಇರಲಿ, ಆದರೆ ನೀವು ಅವರಿಗೆ ಹೂಗಳನ್ನು ಏರಿಸಬೇಕು. ಆಗ ನಿಮಗೆ ಪುಣ್ಯಾತ್ಮ ಅಂತ ಹೇಳಲಾಗ್ತದೆ. ಶ್ಲೋಗನ್: ಬಾಪ್ दादा को नैनों में समाने वाले ही जहान के नूर नूरे जहान है. ಬಾಪ್ ದಾದಾರವರನ್ನು ತಮ್ಮ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುವವರೇ ಈ ಜಗತ್ತಿನ ಬೆಳಕು ಆಗಿರ್ತಾರೆ, ಜಗಜ್ಯೋತಿ ಆಗಿರ್ತಾರೆ. ಓಂ ಶಾಂತಿ. ಶಿಕ್ಷಕನು ಗುರು